ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಈಗ ಈ ಇವತ್ತಿನ ಒಂದು ಟಾಪಿಕಲ್ಲಿ ಏನು ಒಂದು ಹೊಸ ವಿಷಯ ಅಂತ ಹೇಳಿದ್ರೆ, ಕೊಡಗಿನ ಕಾವೇರಿ ನದಿಯ ದಂಡೆಯ ಮೇಲಿರುವಂತಹ ದುಬಾರೆ ಆನೆ ಶಿಬಿರ ಅಂದರೆ ಎಲಿಫೆಂಟ್ ಕ್ಯಾಂಪ್ ಯಾವ ಥರ ಇರುತ್ತೆ ಅನ್ನೋದರ ಬಗ್ಗೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಭೇಟಿ ಕೊಟ್ಟಾಗ ಯಾವ ಥರ ಇತ್ತು ಮತ್ತು ಆನೆಗಳ ಶಿಬಿರ ಯಾವ ರೀತಿ ಇತ್ತು ಅನ್ನೋದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವುದು, ಆಹಾರವನ್ನು ನೀಡುವುದು ಮತ್ತು ಸಫಾರಿ ಸೌಲಭ್ಯಗಳು ಸಹ ಇರುತ್ತೆ. ಅಂದರೆ ಅರಣ್ಯ ಇಲಾಖೆ ಮತ್ತು ಜಂಗಲ್ ಲಾಡ್ಜಸ್ JLR ಎನ್ನುವ ಸಂಸ್ಥೆಗಳು ಇದನ್ನು ನಿರ್ವಹಿಸುತ್ತದೆ. ಈ ಸ್ಥಳ ಏನಂತಾರೆ ಹೇಳಿದ್ರೆ, ಆನೆಗಳ ನಡವಳಿಕೆಯನ್ನು ತಿಳಿಯಲು ಮತ್ತು ವೀಕ್ಷಣೆಯನ್ನು ಮಾಡಲು ಅವಕಾಶವನ್ನು ನೀಡುತ್ತೆ. ಅದರಲ್ಲೂ ನೀವು ಏನು ಅಂತ ಹೇಳಿದ್ರೆ, ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳಲ್ಲಿ ನೀವು ಬೇಕಾದರೆ ಇಲ್ಲಿ ಭೇಟಿಯನ್ನು ನೀಡ್ಬೋದು. ಅಂದರೆ ಇಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಕೆಲವು ಡೀಟೇಲ್ಸ್ ಏನು ಅಂತ ಹೇಳಿದ್ರೆ, ಇದಿರೋದು ಸ್ಥಳ ಕೊಡಗು ಜಿಲ್ಲೆಯ ಕುಶಾಲನಗರದ ಹತ್ತಿರ ಇರುತ್ತೆ. ಅಂದರೆ ಸಮಯ ಪ್ರತಿದಿನ ಬೆಳಿಗ್ಗೆ 8:30ರಿಂದ 11 ಮತ್ತು ಸಂಜೆ 4:30ರಿಂದ 7 ಗಂಟೆಯವರೆಗೂ ಇರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ, ಈ ಟಿಕೆಟ್ ಬಗ್ಗೆ ಹೇಳೋದಾದರೆ ಅಂದಾಜು ₹210. ಅಂದರೆ ಅಲ್ಲಿ ಬೋಟಿಂಗ್ ಇದು ಎಲ್ಲ ಸೇರಿ 210 ಆಗಿರುತ್ತೆ. ಇಲ್ಲಿ ಏನು ಚಟುವಟಿಕೆಗಳು, ಏನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂತ ಹೇಳಿದ್ರೆ, ಆನೆಗಳಿಗೆ ಸ್ನಾನವನ್ನು ಮಾಡಿಸ್ತಾರೆ ನದಿಯಲ್ಲಿ. ಮತ್ತು ಆನೆಗಳನ್ನು ಸ್ನಾನ ಮಾಡಿಸುವುದು ಬೆಳಗ್ಗೆ 10 ಗಂಟೆಯ ಒಳಗಡೆ ಮಾಡಿಸ್ತಾರೆ. ಇದಕ್ಕೆ ಆನೆಗಳಿಗೆ ಏನು ಆಹಾರವನ್ನು ನೀಡ್ತಾರೆ ಅಂತ ಹೇಳಿದ್ರೆ, ಆಹಾರ ಅಂದರೆ ರಾಗಿ ಮತ್ತು ಬೆಲ್ಲ ಮತ್ತು ಕಬ್ಬನ್ನು ನೀಡ್ತಾರೆ. ಇಲ್ಲಿ ಆನೆಗಳ ಒಂದು ಸಫಾರಿಗೂ ಸಹ ಮಾಡ್ಬೋದು. ಆಮೇಲೆ ನದಿಯನ್ನು ದಾಟುವುದು ಮತ್ತು ಬೋಟ್ ವ್ಯವಸ್ಥೆಗಳಿರುತ್ತೆ. ಮತ್ತು ಮೂಲಕ ನದಿಯನ್ನು ದಾಟಿ ಕ್ಯಾಂಪನ್ನು ಸಹ ಇಲ್ಲಿ ತಲುಪಬಹುದು. ಅಂದರೆ ತಲುಪುವ ವಿಧಾನ ಏನು ಅಂತ ಹೇಳಿದ್ರೆ, ಕುಶಾಲನಗರದಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿ ಇದು ಇರುತ್ತೆ. ಜೊತೆಗೆ ಮಡಿಕೇರಿಯಿಂದ 40 ಕಿಲೋಮೀಟರ್ ದೂರದಲ್ಲೂ ಸಹ ಇದನ್ನು ಇರುತ್ತೆ. ಒಂದು ರೀತಿಯಲ್ಲಿ ಹೇಳಿದ್ರೆ, ಮಳೆಗಾಲದಲ್ಲಿ ಕಾವೇರಿ ನದಿಯು ಉಕ್ಕಿ ಹರಿಯುವುದರಿಂದ ದೋಣಿ ಸವಾರಿಯನ್ನು ಸ್ಥಗಿತ ಮಾಡ್ತಾರೆ. ಅಂದರೆ ಮಳೆಗಾಲದಲ್ಲಿ ಅಷ್ಟೊಂದು ಇದರಲ್ಲಿ ಇದು ಇರೋದಿಲ್ಲ. ಆದ್ದರಿಂದ ಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವಕ್ಕಾಗಿ ಆನೆಗಳಿಗೆ ತರಬೇತಿಯನ್ನು ನೀಡುವಂತಹ ದುಬಾರೆ ಕ್ಯಾಂಪು ಒಂದು ಹೊಸ ಕರೆಯನ್ನು ಕಂಡುಕೊಂಡಿರುತ್ತೆ. ಇಲ್ಲಿ ನೂರಾರು ರೀತಿಯ ಪ್ರವಾಸಿಗರು ಬಂದು ಇದನ್ನು ನೋಡಿ ತುಂಬ ಒಂದು ಆನಂದನ ಪಡೀತಾರೆ. ಮತ್ತು ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಇಂತಹ ಟೂರಿಸ್ಟ್ ಪ್ಲೇಸ್ಗಳ ಹೋಗೋದ್ರಿಂದಾಗಿ ಒಂದು ಹೊಸ ರೀತಿಯ ಅನುಭವನೂ ಉಂಟಾಗುತ್ತೆ. ಈ ದುಬಾರೆ ಕ್ಯಾಂಪ್ನಲ್ಲಿ ಏನಂತ ಹೇಳಿದ್ರೆ, ಅಂದರೆ ದೊಡ್ಡ ದೊಡ್ಡ ಗಾತ್ರದಲ್ಲಿರುವಂತಹ ಆನೆಗಳು ಕಂಡುಬರುತ್ತೆ. ಮತ್ತು ಅದನ್ನು ನೋಡ್ತಾ ಇದ್ದರೆ, ಮೋಡಿ ಮಾಡುವ ಪ್ರಾಣಿಗಳನ್ನು ನೋಡಿದಾಗ ಒಂದು ರೀತಿ ಸಂತೋಷವೂ ಆಗುತ್ತೆ ಅಂತಲೂ ಸಹ ಹೇಳ್ಬೋದು. ಇಲ್ಲಿ ಏನು ಅಂದರೆ, ಸ್ನಾನ ಮಾಡಿಸಿದ ನಂತರ ಆನೆಗಳಿಗೆ ಆಹಾರವನ್ನು ಯಾವ ರೀತಿಯಲ್ಲಿ ತಯಾರಿಸ್ತಾರೆ ಮತ್ತು ಯಾವ ರೀತಿಯಲ್ಲಿ ಆಹಾರವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು. ಆನೆಗಳನ್ನು ಅಂದರೆ ಅಲ್ಲಿ ಮಾಹುತ್ಗಳೆಲ್ಲ ಇರ್ತಾರಲ್ಲ, ಅವರು ಆ ಆನೆಗಳನ್ನ ಸರಿಯಾದ ರೀತಿಯಲ್ಲಿ ಪಳಗಿಸ್ತಾರೆ. ಅಂದರೆ ಅವರು ಯಾವ ಥರ ಹೇಳ್ಕೊಡ್ತಾರೆ ಆ ರೀತಿಯಲ್ಲಿ ಅವರ ಆಜ್ಞೆಯನ್ನು ಆ ಆನೆಗಳು ಪರಿಪಾಲಿಸುತ್ತೆ ಅಂತ ಹೇಳ್ಬೋದು. ಹಾಗೂ ಮರದ ದಿಮ್ಮಿಗಳನ್ನು ಸಾಗಿಸುವಲ್ಲಿ ಈ ಇಂದಿನ ದಿನಗಳಲ್ಲಿ ಅವುಗಳು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅದ್ರ ಬಗ್ಗೆ ಎಲ್ಲ ಈ ಮಾಹುತರು ಒಳ್ಳೆಯ ರೀತಿಯ ಒಂದು ಮಾಹಿತಿಯನ್ನು, ಅಂದರೆ ಗೈಡ್ಸ್ನ ಮಾಡ್ತಾರೆ. ಅವರು ಯಾರ್ಯಾರು ಅಂದರೆ ಯಾರ್ಯಾರು ಟೂರಿಸ್ಟ್ ಅಲ್ಲಿ ಹೋಗಿ ಕೇಳಿದಾಗ ಅಂತಹ ಜನಗಳಿಗೆಲ್ಲ ಏನು ಮಾಹಿತಿ ಬೇಕೋ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಸುತ್ತಮುತ್ತಲೂ ಏನಂತ ಹೇಳಿದ್ರೆ ಅರಣ್ಯಗಳು ಮತ್ತು ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಸಹ ಕಂಡುಬರುತ್ತೆ. ಅಂದರೆ ಚಿರತೆ ಆಗಿರ್ಬೋದು, ಕಾಡು ನಾಯಿ ಆಗಿರ್ಬೋದು, ನವಿಲುಗಳು ಮತ್ತು ಇನ್ನೂ ಬೇರೆ ಬೇರೆ ರೀತಿಯ
ಇದೆಲ್ಲ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ವೈಲ್ಡ್ ಆ್ಯನಿಮಲ್ಸ್ಗಳೆಲ್ಲ ಕಂಡುಬರುತ್ತೆ. ಈ ಕ್ಯಾಂಪು ಏನಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿರುವುದು ಮತ್ತು ಗ್ರಾಮೀಣ ಸಹಜವಾದ ಸುಂದರವಾದಂತಹ ಆಹ್ಲಾದಕರವಾದಂತಹ ಹವಾಮಾನಗಳನ್ನು ಹೊಂದಿರುತ್ತೆ ಅಂತಲೂ ಹೇಳ್ಬೋದು. ಈ ಕ್ಯಾಂಪು ವರ್ಷ ಪೂರ್ತಿನೂ ಸಹ ತೆಗೆದಿರುತ್ತೆ. ಮಳೆಗಾಲದಲ್ಲಿ ಅತ್ಯಧಿಕವಾದಂತಹ ಪ್ರಮಾಣದಲ್ಲಿ ಮಳೆ ಇರುತ್ತೆ. ಅಂಥ ಟೈಮ್ನಲ್ಲಿ ಸ್ವಲ್ಪ ಹೋಗಬಾರ್ದು. ಏಕೆಂದರೆ ಉಕ್ಕಿ ಹರಿಯುವ ನದಿಯು ಅತ್ಯಂತಹ ಒಂದು ಇದು ಇರುತ್ತೆ, ಅಂದರೆ ಆಸಕ್ತಿಯನ್ನು ಮೂಡಿಸುತ್ತೆ. ಮತ್ತು ಹಚ್ಚ ಹಸಿರಾಗಿರುವಂತಹ ಗಿಡಗಳೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಅಲ್ಲಿ ಯಾವಾಗ ಹೋಗಬೇಕು ಅಂದರೆ ಸೆಪ್ಟೆಂಬರ್ ಮತ್ತು ಮಾರ್ಚ್ ಪ್ರಾರಂಭವಾಗುತ್ತಲ್ಲ, ಆ ಟೈಮ್ನಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಈ ಕ್ಯಾಂಪು ಗಿಡಮರಗಳಿಂದ ತುಂಬಿರುತ್ತೆ, ಸುಂದರವಾದಂತಹ ಪ್ರದೇಶಗಳನ್ನು ಹೊಂದಿರುತ್ತೆ. ನೀವೇನಾದರೂ ಸಹ ಒಂದು ರೀತಿಯಲ್ಲಿ ಈ ಕೂರ್ಗು ಕಡೆಗೆ ಹೋದಾಗ ಈ ಒಂದು ಕ್ಯಾಂಪಿಗೆ ಒಂದು ರೀತಿ ಭೇಟಿಯನ್ನು ನೀಡಿ. ಏಕೆಂದರೆ ಆನೆಗಳು ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ಅಲ್ಲಿ ಮಾಹುತರು ಅವುಗಳನ್ನು ಯಾವ ರೀತಿಯಲ್ಲಿ ಪಳಗಿಸ್ತಾರೆ ಮತ್ತು ಯಾವ ರೀತಿಯ ಆಹಾರವನ್ನು ಕೊಡ್ತಾರೆ ಅನ್ನೋದನ್ನೆಲ್ಲ ಸಹ ನೀವು ನೋಡ್ಬೋದು. ಮತ್ತು ಮಕ್ಕಳಿಗೆ ತುಂಬ ಖುಷಿಯನ್ನು ನೀಡುತ್ತೆ. ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇರೋರಿಗೆ ನಾನು ಏನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಮಮತಾ ಮೈಸೂರು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ರೀತಿಯ ಒಂದು ವಿಡಿಯೋಗಳೆಲ್ಲ ಹಾಕೋದಕ್ಕೆ ನನಗೆ ಒಂದು ರೀತಿಯಲ್ಲಿ ಎನ್ಕರೇಜ್ ಕೊಟ್ಟಂಗೆ ಆಗತ್ತೆ ಅಂತಲೂ ಸಹ ಹೇಳ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟು ಸಹ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಈ ಕೂರ್ಗಲ್ಲಿ ಹೋದಾಗ ಹಲವಾರು ರೀತಿಯ ಒಂದು ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಕಂಡುಬರುತ್ತೆ. ಅದರಲ್ಲೂ ಸಹ ಈ ದುಬಾರೆ ಅನ್ನೋಂತಹ ಒಂದು ಕ್ಯಾಂಪ್ ಇರುತ್ತಲ್ಲ, ಅದರಲ್ಲಿ ಆನೆಗಳನ್ನು ಪಳಗಿಸೋದು ಮತ್ತು ಆನೆಗಳಿಗೆ ಯಾವ ರೀತಿಯಲ್ಲಿ ಈ ದಸರಾಗೆ ಬರುತ್ತಲ್ಲ ಆನೆಗಳೆಲ್ಲನೂ ಸಹ ಇಲ್ಲೇ ಪಳಗಿಸ್ತಾರೆ. ಅದರಲ್ಲಿ ನೋಡಿರ್ಬೋದು ಅಭಿಮನ್ಯು ಆಗಿರ್ಬೋದು ಮತ್ತು ಬಬ್ರುವಾಹನ ಆಗಿರ್ಬೋದು, ಮುಂತಾದಂತಹ ಆನೆಗಳೆಲ್ಲ ಸಹ ಇದೇ ಕ್ಯಾಂಪ್ನಲ್ಲಿನೇ ಪಳಗಿರೋದು. ಇದನ್ನು ನೋಡ್ತಾ ಇದ್ದರೆ, ಈ ಆನೆಗಳನ್ನ ನೋಡ್ತಾ ಇದ್ದರೆ ತುಂಬಾ ಸಂತೋಷವೂ ಆಗುತ್ತೆ. ಅಂದರೆ ಆ ಮಾವುತರು ಯಾವ ರೀತಿಯಲ್ಲಿ ಹೇಳ್ತಾರೋ ಅದೇ ರೀತಿಯಲ್ಲೂ ಸಹ ಅದು ಚೆನ್ನಾಗಿ ಮಾತನ್ನು ಕೇಳುತ್ತೆ. ಒಂದು ರೀತಿಯಲ್ಲಿ ನನಗೆ ಈ ಒಂದು ಕ್ಯಾಂಪು ನೋಡಿದಾಗ ತುಂಬಾ ಸಂತೋಷ ಆಯಿತು. ಮೂಕ ಪ್ರಾಣಿಗಳಾದ್ರೂ ಸಹ ಯಾವ ರೀತಿಯಲ್ಲಿ ಯಾರೇ ಏನೇ ಹೇಳಿದ್ರೂ ಸಹ ಎಷ್ಟು ಚೆನ್ನಾಗಿ ಕೇಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯೂ ಸಹ ಆಗಿರುತ್ತೆ. ಅದರಲ್ಲೂ ಅದು ಯಾಕೆ ಅಂತ ಹೇಳಿದ್ರೆ ಮಾತನ್ನು ಕೇಳುತ್ತೆ, ಅದು ಮಾವುತರು ಹೇಳ್ಕೊಟ್ಟಿರ್ತಾರೆ, ಅಂದರೆ ಯಾವ ರೀತಿ ಇರಬೇಕು ಏನು ಅನ್ನೋದನ್ನು. ಆದ್ದರಿಂದ ಅವರು ಯಾವ ಥರ ಹೇಳ್ತಾರೆ ಅನ್ನೋದನ್ನೆಲ್ಲ ಸಹ ತುಂಬ ಚೆನ್ನಾಗಿ ಕೇಳ್ಕೊಳ್ಳುತ್ತೆ. ಇಲ್ಲಿ ಒಂದು ಕೆಲವು ಟಿಕೆಟ್ ದರಗಳು ಸಹ ಇರುತ್ತೆ. ಅದನ್ನು ತಗೊಂಡು ನೀವು ಸಹ ಇಂತಹ ಒಂದು ಕೂರ್ಗಿಗೆ ಹೋದಾಗ ಇಂತಹ ಒಂದು ಕ್ಯಾಂಪ್ಗಳಿಗೆ ಭೇಟಿಯನ್ನು ನೀಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.